ನಮಸ್ತೆ, ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ ನೋಡ್ತಿದ್ರೆ, ನನ್ನ ವೀಡಿಯೋ ನೋಡ್ತಿದ್ರೆ ನೀವು ಈ ಕಡೆ ನೋಡಿರ್ತೀರ. ಇದು ಸುಭಾಷ್ ಪಾಳೇಕರ್ರ 5 ಲೇಯರ್ ತೆಂಗಿನಕಾಯಿ ಮಾದರಿ, ಪಂಚತರಂಗಿಣಿ ಮಾದರಿ. ಸೊ ಇದು ನೋಡಿರ್ತೀರ, ನಿಮ್ಮದು ಮಂತ್ಲಿ ಅಪ್ಡೇಟ್ ನಾನು ಹಾಕ್ತಾನೆ ಇರ್ತೀನಿ. ಆದರೆ ನಿಮಗೆ ಇನ್ನೊಂದು ಕಡೆ ನಂದು ತೋಟ ತೋರಿಸಿಲ್ಲ ನಾನು. ಸೊ ಇನ್ನೊಂದು ಕಡೆ ಏನಕ್ಕೆ ತೋರಿಸಿರಲಿಲ್ಲ ಅಂದರೆ, ಆ ಕಡೆ ನನ್ನ ಜಮೀನು ತಗೊಳ್ಳೋ ಅಷ್ಟೊತ್ತಿಗೆ ಓನರು, ಹಿಂದಿನ ಓನರ್ ಬಾಳೆ ಹಾಕಿದರು. ನಾನು ತೊಗೊಳ್ಳೋ ಅಷ್ಟೊತ್ತಿಗೆ 8-9 ತಿಂಗಳಾಗಿ ಹೋಗಿತ್ತು. ಅವರು ಕೆಮಿಕಲಲ್ಲಿ ಬೆಳೆದಿತ್ತು. ಸೊ ಇದು ನಾನೇನು ಮಾಡಿದೆ, ಇದು ಮಾರಿ ಕೊನೆಯೆಲ್ಲ ಬಂದಿದ್ದಲ್ಲ ಅದನ್ನ ಮಾರಿಬಿಟ್ಟೆ ಇಲ್ಲಿ ಬ್ರೋಕರ್ಗೆ. ತುಂಬ ಏನು ಬರಲಿಲ್ಲ, ಅದು ತುಂಬಾ ರೋಗ ಬಂದು ಏನೋ ಒಂದು ಸ್ವಲ್ಪ ಬಂತು. ಬಟ್ ಅದಕ್ಕೆ ಈ ಕಡೆ ಬಗ್ಗೆ ಮಾತಾಡೇ ಇರಲಿಲ್ಲ. ಸೊ ನೀವು ಈ ಕಡೆ ನೋಡಿರ್ತೀರ, ಇಲ್ಲಿ ಜೀವಾಮೃತ ಫಿಲ್ಟರ್ ಬಗ್ಗೆ ನೋಡಿರ್ತೀರ. ಈ ಕಡೆ ಹಳೆ ಬಾಳೆ ಇತ್ತು. ಸೊ ಬೇಸಿಕಲಿ ಈಗೇನು ಮಾಡ್ತೀನಿ ಅಂದರೆ, ಬಾಳೆದೆಲ್ಲ ಕಟಾವಾಯಿತು. ಸ್ವಲ್ಪ ಆ ಕಡೆ ಒಂದು 9 ಕೊನೆ ಇದೆ, ಅದು ಕಟಾವು ಮಾಡ್ಕೊಂಡು ಅದನ್ನು ಉಳಿಸ್ಬಿಡ್ತೀನಿ. ಬಟ್ ಈಗೇನು ಮಾಡ್ತೀನಿ ಅಂದರೆ ಎಲ್ಲ ಉಳಿಸಿದ್ವಿ. ಇಲ್ಲಿ ನೋಡ್ಬೋದು ನೀವು. ಸೊ ನಮ್ಮದು ನನ್ನ ಕಾರ್ ಕಾಣಿಸ್ತಿದ್ದೀರ, ಅದರ ಪಕ್ಕ ಗೇಟ್ ಇದೆ. ಅದು ಈಸ್ಟ್ ಫೇಸಿಂಗು, ಅದೇ ನಾರ್ತ್ ಫೇಸಿಂಗ್ ಆ ಕಡೆನೂ ಒಂದು ಗೇಟ್ ಇದೆ ಫುಲ್ಲು, ಅಂದರೆ ಡಯಾಗ್ನಲಿ ಆಪೋಸಿಟ್ ಒಂದಿದೆ. ಸೊ ಅದು ಗೇಟು, ಇದು ಮೇಯ್ನ್ ರೋಡ್, ಇದು ಸ್ಟೇಟ್ ಹೈವೇ ಇದು. ಸೊ ಅಲ್ಲಿ ಎಂಟ್ರ್ ಆಯಿತು ಅಂದರೆ, ಗೇಟಿಂದ ಎಂಟ್ರ್ ಆಯಿತು ಅಂದರೆ ಈ ಸೈಡು ಒಂದೇ 1/4 ಎಕರೆ ಇರ್ಬೋದು, 1.5-1.5 ಅಲ್ಲ 1/4 ಎಕರೆ ಇರ್ಬೋದು. ಸೊ ಈಗ ಉಳಿಸಿದ್ದೀನಿ, ಈ ರೋಟೋವೇಟ್ರಲ್ಲಿ ಫುಲ್ಲು ಉಳಿಸಿದ್ದೀನಿ. ಸೊ ಸ್ವಲ್ಪ ಒಣಗಾಕ್ಬಿಟ್ಟು ನೆಕ್ಸ್ಟು ಡಿಸ್ಕ್ ಅಂತಾರೆ, ಕರ್ಕೆ ತುಂಬ ಇರೋದ್ರಿಂದ ಡಿಸ್ಕ್ ಹೊಡಿಸಿ, 5 ನೇಗಿಲು ಹೊಡಿಸಿ, ವಾಪಸ್ ರೋಟೋವೇಟ್ರ್ ಹೊಡಿಸಿ, ಟ್ರೆಂಚಸ್ ನಾರ್ಮಲ್ ಇದು ಬದಿ ಮತ್ತು ಟ್ರೆಂಚಸ್ ಮಾಡಿಸ್ತೀನಿ. ಇಲ್ಲಿ ಹೆಂಗೆ ಮಾಡಿಸ್ತೀನೋ ಅದೇ ಥರ ಮಾಡಿಸ್ತೀನಿ. ಸೊ ನೀವು ಅಲ್ಲಿ ನೋಡ್ತಿರೋದು ಪಶ್ಚಿಮ, ಸೂರ್ಯ ಮುಳುಗಿದೆ ನೋಡಿ, ಪಶ್ಚಿಮ ಅದು. ಇದು ದಕ್ಷಿಣ, ಇದು ಪೂರ್ವ ಎಂಟ್ರೆನ್ಸು. ನಾನು ದಕ್ಷಿಣದ ಬಾರ್ಡ್ರಿಗೆ, ನೀವಲ್ಲಿ ನಿಮಗೆ ಇಲ್ಲಿಂದ ಕಾಣಲ್ಲ, ನಾನು ಇನ್ನೊಂದು ಬೇರೆ ವೀಡಿಯೋ ಮಾಡ್ತೀನಿ. ದಕ್ಷಿಣದ ಬಾರ್ಡ್ರಿಗೆ ಮತ್ತು ಪಶ್ಚಿಮದ ಬಾರ್ಡ್ರಿಗೆ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಒಂದು 26 ಥರ ಹಣ್ಣಿನ ಗಿಡ ಇದೆ. ಇನ್ನು ತುಂಬ ಚಿಕ್ಕ ಸಸಿ, ಅದರ ಬಗ್ಗೆ ಬೇರೆ ವೀಡಿಯೋ ಮಾಡ್ತೀವಿ, ಈ ವಿಡಿಯೋದಲ್ಲಿ ಬೇಡ. ಅಲ್ಲಿ ಹಾಕಿದ್ದೀನಿ. ಬಟ್ ಇಲ್ಲೇನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಸೊ ನಾನು ಹಣ್ಣಿನ ಗಿಡನೇ ಕಮರ್ಷಿಯಲ್ ಬೆಳೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಏನಕ್ಕಂದರೆ ಅದು ಪೆರಿಷಬಲ್, ಅಂದರೆ ಬೇಗ ಹಾಳಾಗೋ ಅಂಥದ್ದು. ಸೊ ನಾನು ಕೇಳಿರೋ ಪ್ರಕಾರ ಹಣ್ಣಿನ ಗಿಡ ನೀವು ಡೈರೆಕ್ಟ್ ಕನ್ಸ್ಯೂಮರ್ಗೆ ಮಾರದೇ ಇದ್ದರೆ ದುಡ್ಡಿಲ್ಲ ಅಂತಾರೆ, ಅಂದರೆ ಲಾಸ್ ಆಗೋಗುತ್ತೆ, ಬ್ರೋಕರ್ಗಳ ಮಾರ್ತಾರೆ ಅಂತಾರೆ. ಸೊ ಮತ್ತು ಪೆರಿಷಬಲ್ ಆದ್ದರಿಂದ ಐ ಡೋಂಟ್ ವಾಂಟ್ ಟು ರಿಸ್ಕ್ ಇಟ್, ಬೆಳೆಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಿಮ್ದು ಏನಾದರೂ ಬೇರೆ ಥರ ಅಂದರೆ, ನೀವು ನಾನು ಹೇಳೋದು ಒಪ್ಪಿಲ್ಲ, ಹಣ್ಣಿನ ಗಿಡನೂ ಒಳ್ಳೆಯದು ಅಂದರೆ ಹೇಳಿ. ಅಂದರೆ ಮನೆ ಮಟ್ಟಿಗೆ 26 ಹಾಕ್ಬಿಟ್ಟಿದ್ದೀನಿ ನಾನು, ಮನೆ ಮಟ್ಟಿಗೆ ಬೇಕಾದಷ್ಟು. ನಾನು ಹೇಳ್ತಾರೆ ಕಮರ್ಷಿಯಲ್. ಇನ್ನೊಂದು ಈಗ ನನಗಿರೋ ಯೋಚನೆ ಏನಂದರೆ, ಇದೇ ಥರ ಪಂಚತರಂಗಿಣಿ ತೆಂಗಿನಕಾಯಿ ಮಾದರಿ ನಾನು 1.5 ಎಕರೆ ಅಂತ ಇಟ್ಕೊಂಡ್ರೆ, 1 ಎಕರೆ ಮಾಡಿಬಿಟ್ಟು ಇನ್ನು ಅರ್ಧ ಎಕರೆ ನಾನು ನನ್ನ ಮನೆ ಮಟ್ಟಿಗೆ ಹಿಂಗೆ ಮುಂದೆ ಶೆಡ್, ಅಲ್ಲಿ ನೀವು ಶೆಡ್ಡು ನೋಡ್ಬೋದು ನೀವು. ಅಲ್ಲೇ ನಂದು ಒಂದು ಲೇಬರ್ ಕ್ವಾರ್ಟರ್ಸ್ ಥರ ಇದೆ. ನಾನು ಇಲ್ಲಿ ಬಂದರೆ ಅಕಸ್ಮಾತ್ ವೀಕ್ ಡೇ ಬಂದರು ಅಂದರೆ ನಾನು ಕೆಲಸ ಮಾಡೋಕ್ಕೆ ಒಂದು ನಂದು ರೂಮ್ ಥರ ಇದೆ, ಅಲ್ಲೇ UPS ಇದೆ. ಮಧ್ಯ ಹಸು ಕೊಟ್ಟಿಗೆ ಇದೆ, ಅದು ಬೇರೆ ವೀಡಿಯೋ ಮಾಡ್ತೀನಿ ಇನ್ನೊಂದು ದಿನ. ಬಟ್ ನಾನು ಅಂದ್ಕೊಂಡಿರೋದು 1 ಎಕರೆಗೆ ಇದೇ ಥರ ಪಂಚತರಂಗಿಣಿ ಇದು ಮಾದರಿಯಾಗಿ ಮಾಡಿಬಿಟ್ಟು ಕೊಕೊನಟ್ದು, ಇನ್ನು ಅರ್ಧ ಎಕರೆನಲ್ಲಿ ನೆಕ್ಸ್ಟು ನಾನು ಇನ್ನೊಂದು 6 ತಿಂಗಳಿಂದ ಮನೆಗೆ ತರಕಾರಿ ಎಲ್ಲ ತರಕಾರಿನೂ ನಾನೇ ಬೆಳ್ಕೋಬೇಕು ಅಂತ. ಸೊ ಅದು ಪಾಳೇಕರ್ಜಿನೇ ತರಕಾರಿ ಮಾದರಿ ಇದೆಯಲ್ಲ, ಅದು ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋಣ ಅಂತ. ಅಂದರೆ ಎಷ್ಟು ಗುಂಟೆ ಬೇಕು ಅಂತ ನನಗಿನ್ನೂ ಗೊತ್ತಾಗ್ತಿಲ್ಲ. ಎಲ್ಲ ಹೇಳೋದ್ರ 10 ಗುಂಟೆ ಇದ್ದರೆ ಮನೆಗೆ ಸಾಕು ಅಂತಾರೆ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹೇಳಿ. ಅಂದರೆ 1/4 ಎಕರೆ 10 ಗುಂಟೆ ಸಾಕಾ ಅಂತ ಗೊತ್ತಿಲ್ಲ ನನಗೆ. ಸೊ ನಮ್ಮದು ಚಿಕ್ಕ ಫ್ಯಾಮಿಲಿ, ಒಂದು 10 ಗುಂಟೆನ ಅಥವಾ ಒಂದು ಅರ್ಧ ಎಕರೆನೇ, ಅಂದರೆ 20 ಗುಂಟೆ ಬಿಟ್ಕೊಂಡ್ಬಿಟ್ಟು ತರಕಾರಿ ರಾಗಿ ಇಲ್ಲಿ ರಾಗಿ ಬೆಳೆದ್ರೆ ಇಲ್ಲಿ ಥ್ರೆಷರ್ ಸಿಗೋಲ್ಲ, ಈ ಜೋಳ ಮಾತ್ರ ಸಿಗೋದು. ಗ್ರೈನ್ಸ್ ಅಂದರೆ ಬರೀ ಸ್ವಲ್ಪ ಮಿಲೆಟ್ಸು ತರಕಾರಿ ಎಲ್ಲ ನಾನೇ ಬೆಳ್ಕೊಂಡು ಆದಷ್ಟು ಸ್ವಾವಲಂಬಿಯಾಗಿ ಇರೋಣ ಅಂತ ಇದು ಯೋಚನೆ. ಅಂದರೆ 1 ಎಕರೆನಲ್ಲಿ ವಾಪಸ್ಸು ಹೀಗೆ ತೆಂಗಿನಕಾಯಿ ಮಾದರಿ ಮಾಡಿ, ಇನ್ನು ಅರ್ಧ ಎಕರೆನಲ್ಲಿ ತರಕಾರಿ ಮಿಲೆಟ್ಸ್ ಬೆಳ್ಕೊಳ್ಳೋಣ ಅಂತ ಈಗ ನನ್ನ ಸದ್ಯದ ಪ್ಲ್ಯಾನು. ನಮ್ಮ ನಾಯಿಯಲ್ಲಿ
ಕೂಡ ಇದು ಕಟ್ಟಾಕ್ಬಿಟ್ಟಿದ್ದೀನಿ ಗಲೀಜು ಮಾಡ್ಕೊಳ್ತಾನೆ ಅಂತ. ಸ್ನಾನ ಮಾಡಿಸ್ಬಿಟ್ಟು ಅದಕ್ಕೆ ಬೊಗಳ್ತಾ ಇದ್ದಾನೆ. ಸೊ ಅದೇ ನಿಮ್ದು ಇನ್ನೇನಾದರೂ ಐಡಿಯಾ ಇದ್ದರೆ ಹೇಳಿ, ಏನು ಮಾಡ್ಬೋದು ಇಲ್ಲಿ ಅಂತ. ಒಂದು 1.5-1.5 ಎಕರೆ ಇದೆ ಇದು, 1.5 ಏನು ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಇದೇನು ಮಾಡ್ತೀನಿ ಅಂದರೆ ಹೊಸ ಪ್ಲೇಲಿಸ್ಟ್ ಥರ ಮಾಡಿಬಿಡ್ತೀನಿ. ಈಗ ಸ್ಟಾರ್ಟಿಂಗಿಂದ ನಾನು ಇಲ್ಲೂ ಅಷ್ಟೇ ವೀಡಿಯೋ ಸ್ಟಾರ್ಟಿಂಗಿಂದನೇ ಮಾಡಿದ್ದೀನಿ, ಆದರೆ ಇದು ನನಗೆ ಈಗ ಸ್ವಲ್ಪ ಅಭ್ಯಾಸ ಜಾಸ್ತಿ ಆಗಿದೆ ವೀಡಿಯೋ ಮಾಡಿ. ಸೊ ಏನು ಮಾಡ್ತೀನಿ ಅಂದರೆ, ಎಷ್ಟೋ ಜನ ಕೇಳಿದ್ರೆ ಮೊದಲಿಂದ ಹೇಳಿ ಸರ್ ಹೆಂಗೆ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ಒಂದು ಹೊಸ ಪ್ಲೇ ಲಿಸ್ಟ್ ಮಾಡಿಬಿಡ್ತೀನಿ A to Z ಥರ. ಅಂದರೆ ಭೂಮಿ ಉಳಿಸೋದ್ರಿಂದ ಹಿಡಿದು ಯಾವ್ಯಾವ ಇದ್ರಲ್ಲಿ ಉಳಿಸ್ದೆ, ಹೇಗೆ ಟ್ರೆಂಚಸ್ ಮಾಡಿಸ್ದೆ, ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ತುಂಬ ಜನ ಕೇಳಿದ್ರು ಟ್ರೆಂಚ್ ಹೇಗೆ ಮಾಡಿದೆ ತೋರಿಸಿ ಅಂತ. ನನಗೆ ಬರೀ ಫೋಟೋ ಇದೆ, ಬಟ್ ಮಾಡಿದ ಟೈಮಲ್ಲೆಲ್ಲ ವೀಡಿಯೋ ತೆಗ್ದಿರಲಿಲ್ಲ. ಯಾಕಂದರೆ ನಾನು ವೀಡಿಯೋ ಮಾಡ್ತೀನಿ ಅಂತ, ಅದು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ನನಗೆ ಪರಿಕಲ್ಪನೆಯೇ ಇರಲಿಲ್ಲ ಒಂದು 6 ತಿಂಗಳ ಹಿಂದೆ. ಸೊ ಇಲ್ಲಿ ಟ್ರೆಂಚ್ ಎಲ್ಲ ಮಾಡುವಾಗ ನಾನು ನೀಟಾಗಿ ತೋರಿಸ್ತೀನಿ. ಈಗ ಬರೀ ಒಂದು ರೋಟೋವೇಟ್ರಲ್ಲಿ, ಹೆವಿ ರೋಟೋವೇಟ್ರಲ್ಲಿ ಬಾಳೆ ಇದನ್ನೆಲ್ಲ ತೆಗೆಸಿದ್ದಾರೆ ಅಷ್ಟೇ. ಧನ್ಯವಾದಗಳು.